ಅಮೆರಿಕ ನೌಕಾನೆಲೆಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿದೆ. ಬಹರೇನ್ನಲ್ಲಿನ ಸಲ್ಮಾನ್ ಪೋರ್ಟ್ ಮೇಲೆ ದಾಳಿಯನ್ನು ನಡೆಸಿರುವಂಥದ್ದು. ಅಮೆರಿಕ ಸೇನಾ ನೆಲೆಯ ಪ್ರಮುಖ ಕೇಂದ್ರ ಇದು. ಇರಾನ್ ಮಿಸೈಲ್ ಹೊಡೆತಕ್ಕೆ ಸೇನಾ ನೆಲೆ ಧಗಧಗ ಅಂತ ಹೊತ್ತಿ ಹುರಿದಿದೆ. ಇರಾನ್ ನಡೆಸಿರುವಂತಹ ದಾಳಿಗೆ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿರುವಂಥದ್ದು ಅಮೆರಿಕ ನೌಕಾ ನೆಲೆಗಳ ಮೇಲೆ ಇರಾನ್ ದಾಳಿಯನ್ನು ನಡೆಸಿತ್ತು. ಹಾಗಾಗಿ ಬಹರೇನ್ನಲ್ಲಿನ ಸಲ್ಮಾನ್ ಪೋರ್ಟ್ ಮೇಲೆ ಇದೀಗ ದಾಳಿಯನ್ನ ಮಾಡಿದೆ. ಅಮೆರಿಕ ಸೇನಾ ನೆಲೆಯ ಪ್ರಮುಖ ಕೇಂದ್ರ. ಇರಾನ್ ಮಿಸೈಲ್ ಹೊಡೆತಕ್ಕೆ ಸೇನಾ ನೆಲೆ ಸಂಪೂರ್ಣವಾಗಿ ಧಗಧಗ ಅಂತ ಹೊತ್ತಿ ಉರಿದಿದೆ. ಅಮೆರಿಕ ನೌಕಾ ನೆಲೆಗಳ ಮೇಲೆ ಇರಾನ್ ಇದೀಗ ದಾಳಿಯನ್ನು ನಡೆಸಿರುವಂಥದ್ದು. ಮಿಲಿಟರಿ ಪ್ರದೇಶಗಳನ್ನೇ ಗುರಿಯಾಗಿಸಿಕೊಂಡು ಇರಾನ್ ದಾಳಿಯನ್ನ ಮಾಡ್ತಾ ಇದೆ. ಇದೀಗ ಸಂಪೂರ್ಣವಾಗಿ ದಗದಗ ಅಂತ ಹೊತ್ತಿ ಹುರಿದಿದೆ. ಬಹರೇನ್ನಲ್ಲಿನ ಸಲ್ಮಾನ್ ಪೋರ್ಟ್ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಅಮೆರಿಕ ಸೇನಾ ನೆಲೆಯ ಪ್ರಮುಖ ಕೇಂದ್ರ. ಇರಾನ್ ಮಿಸೈಲ್ ಹೊಡೆತಕ್ಕೆ ಸೇನಾ ನೆಲೆ ಸಂಪೂರ್ಣವಾಗಿ ದಗದಗ ಅಂತ ಹೊತ್ತಿ ಹುರಿದಿದೆ. ಇನ್ನೊಂದು ಕಡೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಇರಾನ್ಗೆ. ಯುದ್ಧದ ಪ್ರಮಾಣವನ್ನು ನೀವು ಜಾಸ್ತಿ ಮಾಡ್ತಿದ್ದೀರಾ, ನಾವು ಹಿಂದೆಂದೂ ಕಾಣದ ರೀತಿಯಲ್ಲಿ ನಿಮ್ಮ ವಿರುದ್ಧ ಯುದ್ಧವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಸಿದ್ದಾರೆ. ಆದರೂ ಕೂಡ ಇರಾನ್ ಸುಮ್ಮನೆ ಕೂರ್ತಾ ಇಲ್ಲ, ಅಟ್ಯಾಕ್ ಅನ್ನು ಮಾಡ್ತಾ ಇದೆ. B-2 ಬಾಂಬರ್ ಸೂಸೈಡ್ ಡ್ರೋನ್ಗಳಿಂದ ದಾಳಿಯನ್ನು ನಡೆಸಲಾಗ್ತಾ ಇರುವಂಥದ್ದು. ಓಮನ್ ಕೊಲ್ಲಿಯಲ್ಲಿ ಇರಾನ್ ಯುದ್ಧ ನೌಕೆಯ ಮೇಲೆ ದಾಳಿಯನ್ನು ನಡೆಸಿತ್ತು, ಅದು ಕೂಡ ಮುಳುಗಡೆಯಾಗಿದೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ಯುದ್ಧದ ಭೀತಿ ಜಾಸ್ತಿ ಆಗ್ತಾ ಇದೆ. ಖಮೇನಿ ಹತ್ಯೆ ಆದ ಬಳಿಕ ಇರಾನ್ ತೆಗೆದುಕೊಳ್ತಾ ಇರುವಂತಹ ಒಂದೊಂದು ನಿರ್ಧಾರವೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಆಗಿದ್ದಾಗ್ಲಿ ನಾವು ಯುದ್ಧವನ್ನ ಸಾರ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಖಮೇನಿ ಹತ್ಯೆಗೆ ಇರಾನ್ ಪ್ರತೀಕಾರ ದುಬೈ ಮೇಲೆ ಅಟ್ಯಾಕ್ ಅನ್ನು ಮಾಡಿದೆ. ದುಬೈನ ಸ್ಕೈಲೈನ್ ಪ್ರದೇಶದಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಪಾಮ್ ಜುಮೈರಾ ಬಂದರು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದು. ಫೆಬ್ರವರಿ 24 ಹಾಗೂ ಮಾರ್ಚ್ 1ರ ಫೋಟೋ ರಿಲೀಸ್ ಆಗಿದೆ. ಸ್ಯಾಟಲೈಟ್ನಲ್ಲಿ ಸೆರೆ ಆಯಿತು ದಾಳಿಯ ಭೀಕರತೆ. ಪ್ರತೀಕಾರವನ್ನ ತೆಗೆದುಕೊಳ್ತಾ ಇದೆ ಇರಾನ್. ದುಬೈನ ಸ್ಕೈಲೈನ್ ಪ್ರದೇಶದಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ಪಾಮ್ ಜುಮೈರಾ ಬಂದರು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಈ ಸಂದರ್ಭದಲ್ಲಿ ಫೆಬ್ರವರಿ 24 ಹಾಗೂ ಮಾರ್ಚ್ 1ರ ಫೋಟೋ ರಿಲೀಸ್ ಆಗಿದೆ. ಸ್ಯಾಟಲೈಟ್ನಲ್ಲಿ ಸೆರೆಯಾಗಿದೆ ದಾಳಿಯ ಭೀಕರತೆ. ಹೊಗೆ ಅಲ್ಲಿ ಆವರಿಸಿಕೊಂಡಿದೆ. ಫೋಟೋ ಕೂಡ ರಿಲೀಸ್ ಆಗಿರುವಂಥದ್ದು. ಸ್ಯಾಟಲೈಟ್ನಲ್ಲಿ ಸೆರೆಯಾಗಿತ್ತು. ದಾಳಿಯ ಭೀಕರತೆ ಇದೀಗ ನಾವಿಲ್ಲಿ ನೋಡ್ತಾ ಇರಬಹುದು. ಪಾಮ್ ಜುಮೈರಾ ಬಂದರು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಏನೂ ಇಲ್ಲ ಅಲ್ಲಿ, ಪ್ರತಿಯೊಂದು ಕೂಡ ನಾಶ ಆಗಿರುವಂಥದ್ದು. ಫೆಬ್ರವರಿ 24 ಹಾಗೂ ಮಾರ್ಚ್ 1ರ ಫೋಟೋ ರಿಲೀಸ್ ಆಗಿರುವಂಥದ್ದು. ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಇರಾನ್ ಮುಂದಾಗ್ತಾ ಇದೆ. ದುಬೈ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ ಇರಾನ್. ದುಬೈನ ಸ್ಕೈಲೈನ್ ಪ್ರದೇಶದಲ್ಲಿ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿರುವಂಥದ್ದು. ಪಶ್ಚಿಮ ಏಷ್ಯಾದಲ್ಲಿ ಸಮರವು ವ್ಯಾಪಾರ ವಹಿವಾಟಿಗೂ ಕೂಡ ಧಕ್ಕೆಯನ್ನ ತರುವಂತಹ ಸಾಧ್ಯತೆಗಳಿದೆ.